ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ನಾನು ವ್ಲಾಗಿಂಗ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ನಾನು ಅಂದ್ಕೊಂಡೆ ಒಂದು ಡೇ ರೋಟೀನ್ನ ತೋರಿಸೋಣ, ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿದೆ ಅಂತ ಹೇಳಿ. ಇದರಲ್ಲಿ ಕೆಲವೊಂದು ಸ್ಟೆಪ್ಸ್ ನಾನು ಡೈಲಿ ಫಾಲೋ ಮಾಡುವಂಥದ್ದು ಮಿಸ್ ಆಗಿದೆ. ಸೊ ಅದರಲ್ಲಿ ಮೇನ್ ಬಂದು ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಾವಿಬ್ಬರು ಹೋಗುವಂಥ ವಾಕು. ಸೊ ಈಗ ಪ್ರೆಗ್ನೆಂಟ್ ಆದಮೇಲಿಂದ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆಯದು. ಸ್ಟಾರ್ಟಿಂಗಿಂದ ಮಾಡಿದ್ರೇ ಒಳ್ಳೆಯದು, ಬಟ್ ನಾನು ಪ್ರಿಫರ್ ಮಾಡಿದ್ದು ಲಾಸ್ಟಲ್ಲಿ ಮಾಡಿದ್ರೆ ಬೆಟರ್ ಅಂತ. ಸೊ ವಾಕಿಂಗ್ ಜೊತೆ ಕೆಲವೊಂದು ಎಕ್ಸಸೈಸ್ನ ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಮಳೆ ಬರ್ತಾ ಇರೋ ಕಾರಣದಿಂದ ವಾಕಿಂಗ್ ಕ್ಯಾನ್ಸಲ್ ಆಗಿತ್ತು. ಸೊ ಸದ್ಯಕ್ಕೆ ನಾನು ವಾಕ್ ಇಲ್ಲೇ ನಮ್ಮ ಅಕ್ಕಪಕ್ಕ ರೋಡಾಗೇನೆ ಹೋಗಿ ವಾಕ್ ಮಾಡೋದು ಆ ರೀತಿ ಮಾಡ್ತಾ ಇದ್ದೀನಿ. ಒಂದು ರೌಂಡ್ ಥರ ಹೋಗಿ ನಮಗೆ ಬೇಕಾಗಿರೋಂಥ ಡೈಲಿ ಎಸೆನ್ಷಿಯಲ್ಸ್ನೆಲ್ಲ ತೊಗೊಂಡು ಬರ್ತೀವಿ. ಅದ್ರ ಜೊತೆಗೆ ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು. ಸೊ ಈ ಥರ ಮಾಡ್ತಾ ಇದ್ದೀನಿ. ಬಟ್ ಇವಾಗ 8th ಮಂತಿಗೆ ಬಿದ್ದಿದೆ. ಇನ್ನು 2 ಮಂತ್ಸ್ ಅಷ್ಟೇ ಬೇಕಾಗಿರೋದು ನಮ್ಮ ಪುಟ್ಟು ಪಾಪು ಬರೋದಕ್ಕೆ. ಸೊ ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ, ಇನ್ಮೇಲಿಂದ ಪಾರ್ಕ್ಗೆ ಹೋಗಿ ವಾಕ್ ಮಾಡೋಣ ಅಂತ. ಸೊ ದಟ್ ನನಗೆ ಚೆನ್ನಾಗಿ ಒಂದು ವಾಕಿಂಗ್ ಥರ ಎಷ್ಟು ಮಾಡಿದ್ದೀನಿ ಅಂತ ಕೂಡ ಗೊತ್ತಾಗುತ್ತೆ ಅಂತ. ಸೊ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ವಾಕ್ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮ ಮಸಲ್ಸ್ನ ಲೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲದಕ್ಕೂ ನಾರ್ಮಲ್ ಡೆಲಿವರಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ಅದಕ್ಕೆ ಇವಾಗ ಮಿಷಿನ್ಗೆ ಎಲ್ಲನೂ ಕ್ಲೋತ್ಸ್ನೆಲ್ಲ ಹಾಕ್ತಾ ಇದ್ದೀನಿ ಚೆಕ್ ಮಾಡಿ. ಈ IFB ವಾಷಿಂಗ್ ಮಿಷಿನಲ್ಲಿ 70% ಅಷ್ಟು ಡ್ರೈ ಆಗುತ್ತೆ ಬಟ್ಟೆಗಳು, ಬಟ್ ಸ್ಟಿಲ್ ಆಚೆ ಒಣಗಾಕ್ಲೇಬೇಕು. ಬಟ್ ಇವತ್ತು ತುಂಬಾ ಮಳೆ ಬರ್ತಾ ಇರೋದ್ರಿಂದ ಒಣಗುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೈಟ್ ಆಗಿದೆ. ಇವತ್ತು ಇಡೀ ಡೇ ಮಳೆ ಬಂದಿತ್ತು, ಬಟ್ಟೆಗಳೆಲ್ಲ ಹಾಗೆ ಇದೆ. ಬಟ್ ಸ್ಟಿಲ್ ನೋಡೋಣ, ನಾಳೆ ಬಿಸಿಲಾದರೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ವಾಷಿಂಗ್ ಮಿಷಿನ್ ತೊಗೊಂಡಿರೋದು ತುಂಬಾ ಸುಲಭ ಆಗಿದೆ. ಹೆಕ್ಟಿಕ್ ಆಗಿತ್ತು ನನಗೆ ಬಟ್ಟೆ ಒಗೆಯೋದು. ಸೊ ಈ ಮಿಷಿನ್ಗೆ ನಾವು ಒಂದು ಸ್ಟ್ಯಾಂಡ್ನ ಕೂಡ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ವಿ. ಈ ಮಿಷಿನ್ ಕೂಡ ನಾವು ಫ್ಲಿಪ್ಕಾರ್ಟಲ್ಲೇ ಬೈ ಮಾಡಿದ್ದು. ಬಟ್ ಈ ಸ್ಟ್ಯಾಂಡ್ ತೊಗೊಂಡು ಒಂದೇ ದಿವಸ ಇಟ್ಟಿದ್ದು, ಬಟ್ ಒಂದು ಸೈಡಲ್ಲಿ ಫುಲ್ಲು ಬೆಂಡ್ ಆಗಿಬಿಟ್ಟಿತ್ತು. ಮತ್ತು ಮಿಷಿನ್ ಕೂಡ ಡ್ರೈ ಆಗಬೇಕಾದ್ರೆ ತುಂಬಾ ವೈಬ್ರೇಟ್ ಆಗ್ತಾಯಿತ್ತು. ಸೊ ಏನಕ್ಕೆ ಬೇಕೋ ರಿಸ್ಕ್ ಅಂತ ಹೇಳಿ ನಾವು ಸ್ಟ್ಯಾಂಡ್ನ ತೆಗೆದು ಸೈಡಲ್ಲಿ ಇಟ್ಬಿಟ್ಟಿದ್ವಿ. ಒಂದು ಕಡೆ ಬಟ್ಟೆ ಒಗೆಯೋದಕ್ಕೆ ಹಾಕಿದ್ದೀನಿ, ಇನ್ನೂ ಒಂದು ಕಡೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡಿಶಸ್ನೆಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೂ ಮುಂಚೆ ಸ್ವಲ್ಪ ನನಗೆ ಕಿಚನ್ ಕ್ಲೀನಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಮಾಡೋದಕ್ಕೆ. ಸೊ ಅದಕ್ಕೆ ರಾತ್ರಿಯೇ ಕೆಲವೊಂದು ಸಲ ಕ್ಲೀನ್ ಮಾಡ್ತೀನಿ. ಬಟ್ ಇವಾಗೆಲ್ಲ ಊಟ ಮಾಡಿದ ತಕ್ಷಣವೇ ತುಂಬ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತಲ್ಲ, ಮಲ್ಕೊಂಡ್ಬಿಡ್ತೀನಿ, ಲೇಝಿ. ಸೊ ಇವಾಗ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಕಡೆನೆ ವೈಟ್ ಟೈಲ್ಸ್ ಇರೋದ್ರಿಂದ ಸ್ವಲ್ಪ ಕೂಡ ಏನಾದರೂ ಗಲೀಜಾದರೂ ಎದ್ದು ಕಾಣೋ ಥರ ಇರುತ್ತೆ. ಸೊ ಕಿಚನಲ್ಲಿ ಟೈಲ್ಸ್ ಹಾಕೋದ್ರಿಂದ ಇದೊಂದು ಪ್ರಾಬ್ಲಮ್ಮು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಒಂದು ಲುಕ್ಗೋಸ್ಕರ ಹಾಕ್ತಾರೆ. ನಾವು ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೀವಿ ನಮ್ಮ ಓನ್ ಹೌಸಲ್ಲಿ ಕೂಡ ಟೈಲ್ಸ್ ಎಲ್ಲ ಹಾಕಿ. ಬಟ್ ಲುಕ್ಕಾಗಿ ಕಾಣಿಸುತ್ತೆ ನಿಜ, ಬಟ್ ಕ್ಲೀನಿಂಗ್ ಮಾಡಬೇಕಾದ್ರೆ ತುಂಬಾ ಟಫ್ ಆಗುತ್ತೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎಚ್ಚರ ಆಗಿದ್ದಾರೆ. ಅವ್ರು ದಿನಾನು ನನ್ನೊಟ್ಟಿಗೆ ಎದ್ದೇಳ್ತಾರೆ, ಬಟ್ ಇವತ್ತು ವಾಕ್ ಇರಲಿಲ್ಲ ಅಂತ ಲೇಟಾಗಿ ಎದ್ದಿದ್ದಾರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಪಡ್ಡು, ನನಗೆ ದೋಸೆ. ಸೊ ನನಗಿವತ್ತು ದೋಸೆ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಸೊ ಅವ್ರಿಗೆ ಪಡ್ಡು ಹಾಕ್ಕೊಟ್ಟು ನಾನು ದೋಸೆ ಮಾಡ್ಕೊಳ್ತೀನಿ. ಸೊ ನನ್ನ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಲ್ಲೆಲ್ಲನೂ ಕೂಡ ನನಗೆ ಏನು ಕೂಡ ಕ್ರೇವಿಂಗ್ಸೇ ಆಗ್ತಾ ಇರಲಿಲ್ಲ. ಬಟ್ ಈಗ ಲಾಸ್ಟ್ ಫ್ಯೂ ಮಂತ್ಸ್ ಅಂದರೆ 7th ಮಂತಿಂದ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ತುಂಬ ಜನ ನನಗೆ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೇಳೋರು, ನಿನ್ಗೆ ಏನು ತಿನ್ನಬೇಕು ಅನಿಸ್ತಾ ಇದೆ ಇವಾಗೆಲ್ಲ ಅಂತ. ಬಟ್ ಅವಾಗ ನನಗೆ ಏನೂ ತಿನ್ಬೇಕು ಅನಿಸ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಂತೂ ತುಂಬ ವಾಮಿಟಿಂಗ್ ಎಲ್ಲ ಆಗ್ತಾಯಿತ್ತು. ಅವಾಗ ನನಗೆ ವೆಯ್ಟ್ ಕೂಡ ಲೂಸ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. 4 kg ಕಮ್ಮಿ ಆಗಿಬಿಟ್ಟಿದೆ, ಎಲ್ಲರೂ ಜಾಸ್ತಿ ಆದರೆ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಸೊ ನೋಡಿ, ನನ್ನ ಕ್ರೇವಿಂಗ್ ಅಕಾರ್ಡಿಂಗ್ಲಿ ದೋಸೆ ಕೂಡ ರೆಡಿ ಆಗಿದೆ. ಸೊ ಅದ್ರ ಜೊತೆ ಸಾಂಬಾರ್ ಮತ್ತು ಚಟ್ನಿ ಇದೆ. ಬ್ಯಾಟಿಂಗ್ ಮಾಡೋದೆ ಇವಾಗ. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ. ಬ್ರೇಕ್ಫಾಸ್ಟ್ ಆಗಿ ಒಂದು 1.5 hour 2 hour ಗ್ಯಾಪ್ ಆದಮೇಲೆ ನಾನು ದಾಳಿಂಬೆ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಎವ್ರಿ ಡೇ ನಾನು ಒಂದು ಫ್ರೂಟ್ನ ತಿಂತೀನಿ, ಇಲ್ಲ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಸೊ ಇವತ್ತು ದಾಳಿಂಬೆ ಜ್ಯೂಸ್ ಕುಡಿತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು ನೀವು ಕುಡಿಯೋದ್ರಿಂದ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕರೆಕ್ಟಾಗಿ ಮಾತಾಡೋದಕ್ಕಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ತು. ನನ್ನ ಹಸ್ಬೆಂಡ್ ಕೂಡ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ಇವಾಗ ಎಲ್ಲ ಟಿಫನ್, ಬ್ರೇಕ್ಫಾಸ್ಟ್ ಎಲ್ಲನೂ ಆಗಿದೆ. ಸೊ ಸ್ವಲ್ಪ ಟೈಮ್ ಸಿಕ್ಕಿದೆ. ನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ ಸ್ನಾನ ಮಾಡೋದಕ್ಕೆ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಮಾತಾಡೋಣ ಅಂತ. ಟೈಟಲಲ್ಲಿ ನೀವೇ ನೋಡಿರ್ಬೋದು, ಈ ವಿಡಿಯೋ ಟೈಟಲಲ್ಲಿ ಏನು ಒಂದು ಟಾಪಿಕ್ ಹಾಕಿದ್ದೆ ಅಂತ. ಅದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡೋಣ ಅಂತ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಈ ಥರ ಎಲ್ಲ ಆಚೆ ಸೌಂಡ್ಸ್ಗಳು ಬರುತ್ತೆ. ಐ ಆಮ್ ರಿಯಲಿ ಸಾರಿ, ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಏನಿಲ್ಲ ಫ್ರೆಂಡ್ಸ್, ಪ್ರೆಗ್ನೆಂಟ್ ಇರೋರ ಹತ್ರ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ನೆಗೆಟಿವ್ ಆಗಿ ಮಾತಾಡೋದಕ್ಕಿಂತ ಪಾಸಿಟಿವಿಟಿ ಅವರಲ್ಲಿ ತುಂಬದಷ್ಟು ಒಳ್ಳೇದು ಅಂತ ಸಾಮಾನ್ಯವಾಗಿ ಗೊತ್ತು. ಬೇರೆಯವರು ನಾರ್ಮಲ್ ಆಗಿರುವಂಥ ಪೀಪಲ್ ಹತ್ರನೇ ಪಾಸಿಟಿವಿಟಿ ಇರಬೇಕು ಅಂತ ಇಷ್ಟಪಡೋಳು ನಾನು. ಅಂಥದ್ರಲ್ಲಿ ಪ್ರೆಗ್ನೆಂಟ್ ಇರುವಾಗ ಪಾಸಿಟಿವಿಟಿ ಇಲ್ಲ ಅಂದರೆ ಹೇಗೆ ಹೇಳಿ? ನಾನು ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಒಂದು ಆಂಟಿ, ಅವರು ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅವರು ಪ್ರತಿ ಸಲ ನನ್ನ ಹತ್ರ ಮಾತಾಡಬೇಕಾದ್ರೂ ಕೂಡ ನೆಗೆಟಿವ್ ಆಗೇ ಮಾತಾಡ್ತಾರೆ. ಸೊ ಈ ಮನೆ ಚೇಂಜ್ ಮಾಡಿದ್ದ ತಕ್ಷಣನೇ ನಾನು ಪ್ರೆಗ್ನೆಂಟ್ ಆಗಿದ್ದು. ಅಂದರೆ ಹಳೆ ಮನೇಲಿ ಆಗಿದ್ದೆ ಅನ್ಸುತ್ತೆ. ಇಲ್ಲಿ ಬಂದಾದ್ಮೇಲೆ ನಮಗೆ ನಾವು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದು. ಸೊ ಈ 8 months ಏನಿದೆ, ಅವ್ರ ಹತ್ರ ಮಾತಾಡಿದ ಪ್ರತಿ ಸಲನೂ ನನಗೆ ಬರೀ ನೆಗೆಟಿವಿಟಿನೇ ಸಿಕ್ಕಿರೋದು. ಸೊ ಅವ್ರಿಗೂ ಗೊತ್ತಾಯ್ತಲ್ಲ, ನಾವು ಕನ್ಸೀವ್ ಆಗಿರೋದು ಒಂದು 3 months ಆದಮೇಲೆ ನಾನು ಅವ್ರಿಗೆ ಹೇಳಿದ್ದೆ. ಅಂದರೆ ಜಸ್ಟ್ ಹಾಗೆ ಹೇಳಿದ್ದೆ ಮಾತಾಡಬೇಕಾದ್ರೆ. ಸೊ ಅವಾಗಿಂದ ಸ್ಟಾರ್ಟ್ ಆಯಿತು ಅವ್ರದ್ದು ನೆಗೆಟಿವಿಟಿ. ಅದು ಏನಂತ ಅವ್ರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಬರೀ ನೆಗೆಟಿವ್ ಆಗೇ ಮಾತಾಡ್ತಾರೆ. ಇವಾಗ ರೀಸೆಂಟಾಗಿ ಒಂದು ವಿಷಯ ತೊಗೊಂಡ್ರೆ, ಮೊನ್ನೆನೇ ಮಾತಾಡಿದ್ದು. ಅವ್ರ ಹತ್ರ ಆ ಥರ ನಾನು ಮಾತಾಡ್ತಾರೆ ಅಂತಲೇ ಮಾತಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಅವರೇ ಮಾತಾಡಿಸ್ತಾರೆ. ಮೊನ್ನೆ ವಿಷಯನೇ ತೊಗೊಂಡೋಣ. ನಾನು ಊರಿಗೆ ಹೋಗಿದ್ದೆ, ನಿಮಗೆ ಗೊತ್ತಿರೋ ಹಾಗೆ. ಸೊ ಈ ಬ್ಲಾಗ್ ಬರೋಕ್ಕೂ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ನಾನು, ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ದು. 2nd trimester ಫುಲ್ ನಾನು ಊರಲ್ಲೇ ಇದ್ದೆ. ಏನಕ್ಕೆ ಊರಲ್ಲೇ ಲಾಕ್ ಆಗಿದ್ವಿ ಅಂದರೆ, ಲಾಕ್ಡೌನ್ ಕೂಡ ಹಾಕ್ಬಿಟ್ಟಿದ್ರು. ಅದ್ರ ಜೊತೆಗೆ ನಾವು ನಮ್ಮ ಓನ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ನೆಸಸರಿ ಆಗಿ ನಾವು ಗ್ರೂಪ್ ರೆಶಕ್ಕೆ ಹೋಗಲೇಬೇಕಾಗತ್ತೆ, ಅದು ನಮ್ಮ ಓನ್ ಹೌಸ್ ಅಲ್ವಾ. ಸೊ ನಾವು ಅಷ್ಟೊಂದು ಕಷ್ಟಪಟ್ಟು, ನನ್ನ ಹಸ್ಬೆಂಡು ಆಗಿರ್ಬೋದು, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಸೇರಿ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ನನ್ನ ಹಸ್ಬೆಂಡೇ ಫುಲ್ ಪ್ಲ್ಯಾನಿಂಗಿಂದ ಹಿಡಿದು ಎಲ್ಲನೂ ಇರೋದು, ಅವ್ರದ್ದೇ ಫುಲ್ಲು ಮುಂದೆ ಜವಾಬ್ದಾರಿ. ಅವರೇ ಫಸ್ಟ್ನೇ ಮಗ ಆಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಅವ್ರು ಫಸ್ಟ್ ಹೋಗಿದ್ರು, ಆಮೇಲೆ ನಾನು ನನ್ನ ಮೈದ್ನ ಇಬ್ಬರು ಕೂಡ ಹೋದ್ವಿ. ಸೊ ಗ್ರೂಪ್ ರೆಶ್ ಆದಮೇಲೆ ನಾನು ಹೋಗಲೇಬೇಕಾಗತ್ತೆ. ಪ್ರೆಗ್ನೆಂಟ್ ಇದ್ದೆ ನಿಜ, ಬಟ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಶನ್ ಇಲ್ಲ, ಒಂದು ಕೂಡ ಕಾಂಪ್ಲಿಕೇಶನ್ ಇಲ್ಲ. ಸೊ ನಂದು ಪರ್ಫೆಕ್ಟ್ ಆಗಿರುವಂಥ ಪ್ರೆಗ್ನೆನ್ಸಿ. ಸೊ ಟ್ರಾವೆಲಿಂಗ್ ಏನು ಕೂಡ ಮಾಡಬೇಡಿ ಅಂತ ಡಾಕ್ಟರ್ ನಂಗೆ ಹೇಳಿಲ್ಲ. ಸೊ ಟ್ರಾವೆಲ್ ಮಾಡ್ಬೋದು. ಸೊ ಆ ಥರ ಟ್ರಾವೆಲ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಹೇಳಿದ್ರು, ಅಯ್ಯೋ ಟ್ರಾವೆಲ್ ಮಾಡಬಾರ್ದು ಅಂತ ಪಕ್ಕದಲ್ಲಿ. ಸೊ ನಾನು ಅಂದೆ, ಹೌದು ಕೆಲವರಿಗೆ ಕಾಂಪ್ಲಿಕೇಶನ್ ಇರುತ್ತೆ, ಸೊ ಅವ್ರು ಟ್ರಾವೆಲಿಂಗ್ ಅವಾಯ್ಡ್ ಮಾಡಬೇಕು, ಬಟ್ ನಾನು ಡಾಕ್ಟರ್ ಹತ್ರ ಕೇಳೇ ಹೋಗ್ತಾ ಇರೋದು ಅಂತ. ಸೊ ಓಕೆ ಫೈನ್ ಅಂತ ಸುಮ್ಮನಾದ್ರು ಅವರು. ಅದಾಗಿ ಅಲ್ಲೇ ಇರಬೇಕಾಗಿತ್ತಂತೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ತಮ್ಮನ ಹೆಂಡತಿ ಕೂಡ ಈ ಥರನೇ ಕನ್ಸೀವ್ ಆದಾಗ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಟ್ರಾವೆಲ್ ಮಾಡಿದಾಗ ಅವ್ರಿಗೆ ಕೊರೋನಾ ಬಂದಿತ್ತು. ಸೊ ಕೊರೋನಾ ಬಂದಾದಮೇಲೆ ಕೊರೋನಾ ಕಮ್ಮಿ ಆಗಿತ್ತಂತೆ, ಬಟ್ ಸ್ಟಿಲ್ 8th month ಅವ್ರಿಗೆ ಅಬಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಪ್ರೆಗ್ನೆಂಟ್ ವುಮೆನ್ ಹತ್ರ ಅವ್ರಿಗೆ ಹೇಗೆ ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ, ಬರೀ ನೆಗೆಟಿವ್ ಆಗೇ ಮಾತಾಡ್ತಾರೆ. ಅಬಾರ್ಟ್ ಆಗಿರುವಂಥ ವಿಷಯನ ಯಾರು ಕೂಡ ಪ್ರೆಗ್ನೆನ್ಸಿಯಲ್ಲಿ ಹೇಳಬಾರ್ದು, ಅದು ಅವ್ರಿಗೆ ಗೊತ್ತು. ಈವನ್ದು ನಾನು 8th month ಇದ್ದೀನಿ ಅಂತ. ಸೊ ಪಾಯಿಂಟ್ ಮಾಡಿ ಹೇಳ್ತಾರೆ, 8th month ಅಬಾರ್ಟ್ ಆಗಿತ್ತು, ಮಗು ಹೊಟ್ಟೆಲ್ಲೇ ಸತ್ತೋಗಿತ್ತು ಅಂತ. ಸೊ ಈ ಥರ ಎಲ್ಲ ಮಾತಾಡಿದಾಗ ತುಂಬಾ ನೋವಾಗುತ್ತೆ. ಬಟ್ ಆದರೂ ನನಗೆ ಅವ್ರ ಸ್ವಭಾವ ಗೊತ್ತಿರೋದ್ರಿಂದ ನಾನು ಜಾಸ್ತಿ ಸ್ಟಿಲ್ ಹೇಳೋದು, ನೀವು ಮತ್ತೆ ಬರ್ಬೋದಾಗಿತ್ತಲ್ವ, ನೀನೇನು ಕೆಲಸ ಮಾಡಬೇಡ, ಸುಮ್ಮನೆ ಕೂತ್ಕೋ, ಆ ಥರ ಹೇಳ್ತಾರೆ. ಪ್ರೆಗ್ನೆಂಟ್ ಆಗಿದ ತಕ್ಷಣ ಕೆಲಸ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಕೆಲಸ ಮಾಡಿದಷ್ಟು ನಿಮಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಸುಲಭ ಆಗುತ್ತೆ. ಸೊ ನನಗೆ ಮೇಯ್ನಾಗಿ ನನಗಿರೋದೇನೆಂದರೆ ನಾರ್ಮಲ್ ಆಗಲೇಬೇಕು, ನಾರ್ಮಲ್ ಆಗಲಿ ಅಂತಲೇ ಇರೋದು. ಸೊ ನಾನು ಆರಾಮಾಗಿದ್ದೀನಿ, ಕೆಲಸ ಮಾಡೋದ್ರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಆಗೋಲ್ಲ. ಕೆಲವೊಂದು ದಿವಸ ಆಗುತ್ತೆ, ಸೊ ನಾನು ಅವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಪುನಃ ಕೆಲಸನ ಮಾಡ್ಕೊಳ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು 4th monthವರೆಗೂ ನಾನೇ ಬಟ್ಟೆಗಳನ್ನ ಒಗ್ದಿದ್ದೀನಿ, ಕೈಯಾರೆ ಒಗ್ದಿದ್ದೀನಿ. 5th month ಬಿದ್ದಾದ್ಮೇಲೆ ನಾವು ವಾಷಿಂಗ್ ಮಿಷಿನ್ನ ತೊಗೊಂಡಿದ್ದು. ಆ ಟೈಮಲ್ಲಿ ನಂಗೆ ಒಗಿಯೋಕ್ಕಾಗ್ತಾ ಇಲ್ಲ ಅಂತ. ಸೊ ಅದರಲ್ಲಿ ಏನಿದೆ, ನನಗೇನು ಅಷ್ಟೊಂದು ಕಷ್ಟ ಅನಿಸ್ತಾ ಇರಲಿಲ್ಲ. ಈಗಲೂ ಎಲ್ಲ ಕೆಲಸ ನಾನೇ ಮಾಡ್ತೀನಿ, ನನಗೇನು ಕಷ್ಟ ಅನಿಸಲ್ಲ. ನಮ್ಮ ಅತ್ತೆ ಈಗಲೂ ಒಂದು ಫೋನ್ ಮಾಡಿದ್ರೆ ಬಂದುಬಿಡ್ತಾರೆ, ನಾನು ಹೇಳಿದ್ರೆ ಸಾಕು. ಬಟ್ ಆ ಥರ ಏನು ನನಗೆ ಸ್ಟ್ರೆಸ್ ಅನಿಸೋದಿಲ್ಲ. ಅವ್ರಿಗೂ ಅಲ್ಲೂ ಮನೆ ಇದೆ,
ನಮ್ಮ ಮಾವನ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ನನ್ನ ಇನ್ನೊಬ್ಬ ಮೈದನ ಕೂಡ ಅಲ್ಲೇ ಇರ್ತಾನೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಮನೆ ಇದೆ. ನನಗೇನು ಅಷ್ಟೊಂದು ಸ್ಟ್ರೆಸ್ ಅನ್ಸಿದ್ರೆ ಕರ್ಸ್ಕೊಳ್ಬೋದು, ಏನೂ ಇಲ್ಲದೇ ಏನಕ್ಕೋಸ್ಕರ ಅಂತ ಹೇಳಿ. ಮಗು ಆದಮೇಲೆ ಖಂಡಿತವಾಗ್ಲೂ ಮಗು ಆಗೋಕ್ಕೂ ಮುಂಚೆನೇ ಬರ್ತಾರೆ ಖಂಡಿತವಾಗ್ಲೂ ಲಾಸ್ಟ್ ಟೈಮಲ್ಲಿ. ಫಸ್ಟ್ ನಾವು ಡೆಲಿವರಿ ಊರಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇವಾಗ ಇಲ್ಲೇ ಮಾಡ್ಸೋಣ ಅಂತ ಅನ್ಕೊತಾ ಇದ್ದೀವಿ. ನೋಡೋಣ, ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಇದನ್ನು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಹೇಳಿದ್ದೀನಿ. ಸೊ ತೊಗೊಳ್ಬೇಕಾದ್ರೇ ಸ್ಟ್ಯಾಂಡ್ನ ನೋಡಿ ತೊಗೊಳ್ಬೇಕು ಅನಿಸುತ್ತೆ. ಇದು ಫೈಬರ್ ಇತ್ತು, ಬಟ್ ರ್ಯಾಕ್ ಥರ ಬರುತ್ತಲ್ಲ ಅದೆಲ್ಲನೂ ಕೂಡ ಕಬ್ಬಿಣದಲ್ಲೇ ಇತ್ತು. ಬಟ್ ಸ್ಟಿಲ್ ಅದೇನಂತ ಗೊತ್ತಿಲ್ಲ, ವೆಯ್ಟ್ ತಡಿಯಲ್ವೋ ಏನೋ. ಫಸ್ಟ್ ಡೇನೇ ನಾವು ಇಟ್ಟಿದ್ದ ದಿನಾನೇ ಮಿಷಿನ್ಗೆ ಹಾಕಿದಾಗ ಒಂದು ಸೈಡ್ ಬೆಂಡ್ ಆಗಿಬಿಟ್ಟಿತ್ತು. ಅದ್ರ ಜೊತೆ ವೈಬ್ರೇಟ್ ಕೂಡ ಆಗ್ತಿತ್ತಲ್ವ, ಸುಮ್ಮನೆ ಏನಕ್ಕೆ ಅಂತ ಹೇಳಿ ತೆಗ್ದು ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಸ್ಪೀಡಪ್ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ಪಾತ್ರೆ ತೊಳೆಯೋದೆಲ್ಲ ಏನು ಅಂತ ತೋರಿಸೋದು ಅಂತ. ಅಲ್ಲೇ ಇರಬೇಕಾಗಿತ್ತಂತೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ತಮ್ಮನ ಹೆಂಡತಿ ಕೂಡ ಈ ಥರನೇ ಕನ್ಸೀವ್ ಆದಾಗ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಟ್ರಾವೆಲ್ ಮಾಡಿದಾಗ ಅವ್ರಿಗೆ ಕೊರೋನಾ ಬಂದಿತ್ತು. ಸೊ ಕೊರೋನಾ ಬಂದಾದಮೇಲೆ ಕೊರೋನಾ ಕಮ್ಮಿ ಆಗಿತ್ತಂತೆ, ಬಟ್ ಸ್ಟಿಲ್ 8th ಮಂತಲ್ಲಿ ಅವ್ರಿಗೆ ಅಬಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಪ್ರೆಗ್ನೆಂಟ್ ವುಮೆನ್ ಹತ್ರ ಅವ್ರಿಗೆ ಹೇಗೆ ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ, ಬರೀ ನೆಗೆಟಿವ್ ಆಗೇ ಮಾತಾಡ್ತಾರೆ. ಅಬಾರ್ಟ್ ಆಗಿರುವಂಥ ವಿಷಯನ ಯಾರು ಕೂಡ ಪ್ರೆಗ್ನೆನ್ಸಿಯಲ್ಲಿ ಹೇಳಬಾರ್ದು, ಅದು ಅವ್ರಿಗೆ ಗೊತ್ತು. ಈವೊಂದು ನಾನು 8th ಮಂತಲ್ಲಿ ಇದ್ದೀನಿ ಅಂತ, ಸೊ ಪಾಯಿಂಟ್ ಮಾಡಿ ಹೇಳ್ತಾರೆ 8th ಮಂತಲ್ಲಿ ಅಬಾರ್ಟ್ ಆಗಿತ್ತು, ಮಗು ಹೊಟ್ಟೆಲ್ಲೇ ಸತ್ತೋಗಿತ್ತು ಅಂತ. ಸೊ ಈ ಥರ ಎಲ್ಲ ಮಾತಾಡಿದಾಗ ತುಂಬಾ ನೋವಾಗುತ್ತೆ. ಬಟ್ ಆದರೂ ನನಗೆ ಅವ್ರ ಸ್ವಭಾವ ಗೊತ್ತಿರೋದ್ರಿಂದ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ತುಂಬ ಸೂಕ್ಷ್ಮವಾಗಿರುವಂಥ ಕೆಲವ್ರ ಹತ್ರ ಆ ಥರ ಮಾತಾಡೋದ್ರಿಂದ ತುಂಬಾ ಅವರು ಡಿಪ್ರೆಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಅವ್ರ ಮನ್ಸಿಗೆ ಆಬ್ವಿಯಸ್ಲಿ ಹಚ್ಕೊಂಡೇ ಹಚ್ಕೊಳ್ತಾರೆ, ಇವಾಗ ನಾನು ಬಂದಿದ್ದೀನಿ ಆ ಥರ ನನಗೂ ಆಗ್ಬೋದೇನೋ ಅಂತ. ಬರೀ ಅಬಾರ್ಷನ್ ವಿಷಯನೇ ಮಾತಾಡ್ತಾರೆ ಫ್ರೆಂಡ್ಸ್, ಯಾವಾಗ್ಲೂ ಅಷ್ಟೇ. ಯಾವಾಗ ಮಾತಾಡಿದ್ರು ಅಷ್ಟೇ, ಮಿಸ್ಕ್ಯಾರೇಜ್ ಆಗಿರೋದ್ರ ಬಗ್ಗೆ, ಅಬಾರ್ಟ್ ಆಗಿರೋದ್ರ ಬಗ್ಗೆ ಇದೇ ಮಾತಾಡ್ತಾರೆ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಸೊ ಈ ಥರ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡಬಾರ್ದು. ಬಟ್